ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಭರತನು ಶ್ರೀರಾಮಚಂದ್ರನನ್ನು ಹೇಗಾದರೂ ಮಾಡಿ ಅಯೋಧ್ಯೆಗೆ ಕರೆತರಲೇಬೇಕು, ಅಯೋಧ್ಯೆಗೆ ಶ್ರೀರಾಮನ ಸಾರಥ್ಯವು ಸಿಗಲೇಬೇಕು ಎಂದು ದೃಢ ಸಂಕಲ್ಪವನ್ನು ಮಾಡಿದ್ದ. ಆ ಕಾರಣದಿಂದಾಗಿ ವಸಿಷ್ಠರು ಹೇಳಿದ ಎಲ್ಲ ಮಾತಿಗೂ ಒಪ್ಪಿಗೆ ಸೂಚಿಸಿ ಕೊನೆಗೂ ದೀರ್ಘಕಾಲ ಶ್ರೀರಾಮನೊಡನೆ ಮಾತನಾಡಿದ ನಂತರ ತನ್ನ ಅಭಿಪ್ರಾಯವನ್ನು ತಿಳಿಸುವಂತೆ ಶ್ರೀರಾಮನು ಹೇಳಿದಾಗ ಭರತನು ತಾನು ಆ ವನದಲ್ಲಿ ವನವಾಸ ಮಾಡುವುದಾಗಿಯೂ ಹೇಗಾದರೂ ಮಾಡಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಬೇಕು, ಇಲ್ಲವೇ ಶತ್ರುಘ್ನ ಲಕ್ಷ್ಮಣರಾದರೂ ಹಿಂದಿರುಗಬೇಕು, ತಾನು ಶ್ರೀರಾಮನ ಸೇವೆ ಮಾಡಲು ಕಾಡಿನಲ್ಲಿ ಉಳಿಯುವುದಾಗಿ ತಿಳಿಸುತ್ತಾನೆ. ಆದರೂ ಆ ಎಲ್ಲವನ್ನು ಹೇಳುತ್ತಿದ್ದರೂ ಭರತನು ಭಕ್ತನಾಗಿ ಭಗವಂತನ ಬಳಿ ನಾವು ಕೇಳುವಂತೆಯೇ ತನ್ನ ಅಭಿಪ್ರಾಯವನ್ನು ಸೂಚಿಸಿ ಅಂತಿಮ ನಿರ್ಣಯವನ್ನು ಭಗವಂತನಿಗೆ ಬಿಡುತ್ತಾ ಆ ಶ್ರೀರಾಮನಲ್ಲಿ ಶರಣಾಗತನಾಗುತ್ತಾನೆ. ಭರತ ಬಚನ ಸುಚಿ ಸುನಿಸುರ ಹರಷೆ ಸಾಧು ಸರಾಗಿ ಸುಮನ ಸುರ ಬರಷೆ ಅಸಮಂಜಸ ಬಸ ಅವಧ ನಿವಾಸಿ ಪ್ರಮುದಿತ ಮನ ತಾಪಸ ಬನವಾಸಿ ಚುಪಹಿ ರಹಿ ರಘುನಾಥ ಸಕೋಚಿ ಪ್ರಭು ಗತಿ ರೇಖಿ ಸಭಾ ಸಬ ಸೋಚಿ ಜನಕ ದೂತತೆ ಹಿ ಅವಸರ ಆಯೆ ಮುನಿ ಬಸಿಷ್ಠ ಸುನಿ ಬೇಗಿ ಬುಲಾಯೆ करि प्रणाम तिन्ह राम निहारे भीषु देखी भये निपट दुखारे दूतन मुनि बर भूजी बाता कहु विदेह भूप कुशलाता सुनि सकुचाई नाई महिमाथा बोले चरबर जोरे हाथा भूजुभ बुराबुरा सादर साई कुशल हेतु सो भयವು ಗೊಸಾಯಿ. ಭರತನ ಪವಿತ್ರ ವಚನಗಳನ್ನು ಕೇಳಿ ದೇವತೆಗಳು ಹರ್ಷಗೊಂಡು ಸಾಧು ಸಾಧು ಎಂದು ಹೊಗಳುತ್ತಾ ಅವನ ಮೇಲೆ ಹೂಮಳೆಗರೆದರು. ಆಗ ಶ್ರೀರಾಮನು ಏನು ಮಾಡುವನೋ ಎಂದು ಅಯೋಧ್ಯಾವಾಸಿಗಳು ಸಂದಿಗ್ಧಾವಸ್ಥೆಯಲ್ಲಿ ಬಿದ್ದರು. ತಪೋಧನರಿಗೆ ವನವಾಸಿಗಳಿಗೆ ಮಾತ್ರ ಶ್ರೀರಾಮನು ವನದಲ್ಲೇ ಇರುವನೆಂದು ಅರಿತು ಪರಮಾನಂದ ಭರಿತರಾದರು. ಆದರೆ ಸಂಕೋಚ ಸ್ವಭಾವವುಳ್ಳ ಶ್ರೀರಾಮನು ಸುಮ್ಮನೆ ಇದ್ದನು. ಪ್ರಭುವಿನ ಈ ಮೌನವನ್ನು ಕಂಡು ಇಡೀ ಸಭೆ ಚಿಂತೆಗೀಡಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಜನಕನ ದೂತರು ಆಗಮಿಸಿದರು. ಅವರು ಬಂದ ವಾರ್ತೆಯನ್ನು ತಿಳಿದ ವಸಿಷ್ಠರು ಕೂಡಲೇ ಅವರನ್ನು ಬರಹೇಳಿದರು. ಅವರು ಬಂದು ಪ್ರಣಾಮಗೈದು ಶ್ರೀರಾಮನನ್ನು ನೋಡಿದರು. ಅವನ ತಾಪಸ ವೇಷವನ್ನು ಕಂಡು ಅವರು ಬಹಳವಾಗಿ ನೊಂದುಕೊಂಡರು. ವಸಿಷ್ಠರು ಅವರನ್ನು ಮಾತನಾಡಿಸಿ ಜನಕ ಮಹಾರಾಜರು ಕ್ಷೇಮವೇ ಎಂದು ಕುಶಲವನ್ನು ಕೇಳಿದರು. ನೆಲಮುಟ್ಟಿ ಅವರು ನಮಸ್ಕರಿಸುತ್ತಾ ಕೈ ಜೋಡಿಸಿ ವಿನಯದಿಂದ ಸ್ವಾಮಿ, ತಾವು ಆದರದಿಂದ ಕೇಳಿದ್ದೇ ಕುಶಲ ಕಾರಣವಾಯಿತು ಎಂದು ನುಡಿದರು. ನಾಹಿತ ಕೋಸಲನಾಥ ಕೇ ಸಾಥ ಕುಶಲ ಗಯಿನಾಥ ಮಿಥಿಲಾ ಅವಧ ವಿಶೇಷತೆ ಜಗು ಸಬ ಭಯವು ಅನಾಥ. ಸ್ವಾಮಿ, ಇಲ್ಲದಿದ್ದರೆ ಕ್ಷೇಮ ಕುಶಲವೆಲ್ಲವೂ ಕೋಸಲನಾಥನಾದ ದಶರಥನೊಂದಿಗೆ ಹೊರಟು ಹೋದವು. ಅದರಿಂದಾಗಿ ಇಡೀ ಜಗತ್ತೇ ಅನಾಥವಾಯಿತು. ಆದರೆ ಮಿಥಿಲೆ ಅಯೋಧ್ಯೆಗಳಂತೂ ವಿಶೇಷವಾಗಿ ತಬ್ಬಲಿಯಾದವು. ಕೋಸಲಪತಿ ಗತಿ ಸುನಿ ಜನ ಕೌರ ಬೇಸ ಬಲೋಕ ಶೋಕ ಬಸ ಬೌರ ಜಹಿ ದೇಖೆ ತಿಹಿ ಸಮಯ ಬಿದೇಹು ನಾಮು ಸತ್ಯ ಅಸಲಾಗನ ಕೇಹು ರಾನಿ ಕುಚಾಲಿಸು ನತ ನರ ಪಾಲಗೆ ಸೂಜುನ ಕಚು ಜಸ ಮನಿ ಬಿನು ಬ್ಯಾಲಗಿ ಭರತ ರಾಜ ರಘುಬರ ಬನಬಾಸು ಬಾಮಿಥಿಲೇ ಸಹಿ ಹೃದಯ ಹರಾಸು ನೃಪಭೂಜೆ ಬುಧ ಸಚಿವ ಸಮಾಜು ಕಹು ವಿಚಾರಿ ಉಚಿತ ಕಾ ಆಜು ಸಮझी ಅವಧ ಅಸಮಂಜಸ ಧೋವು
चलिया की रही आन कह कछुकोವು नृपहि धीर धरि हृदय बिचारी पटये अवध चतुर चरचारी बूझी भरत सति भाव कुभाವು ಆಯೆಹು ಬೇಗಿನ ಹೋಯಿ ಲಖಾವು. ಅಯೋಧ್ಯಾನಾಥನ ಮರಣದ ವಾರ್ತೆಯನ್ನು ಕೇಳಿ ಜನಕಪುರ ನಿವಾಸಿಗಳೆಲ್ಲರೂ ಶೋಕ ಸಂತಪ್ತರಾಗಿ ಮೈಮರೆತರು. ಆಗಿನ ವಿದೇಹರಾಜರ ಮುಖವನ್ನು ನೋಡಿದವರು ಯಾರು ನಿಜವಾಗಿ ಇವರು ವಿದೇಹರು ಎಂಬುದನ್ನು ನಂಬಲಿಲ್ಲ. ಏಕೆಂದರೆ ನಿಜವಾಗಿ ವಿದೇಹರಾಗಿದ್ದರೆ ಇಂತೂ ಶೋಕಾತುರರಾಗುತ್ತಿರಲಿಲ್ಲ. ರಾಣಿಯಾದ ಕೈಕೇಯಿಯ ಕುತಂತ್ರವನ್ನು ಕೇಳಿ ಜನಕನು ಮಣಿಯನ್ನು ಕಳಕೊಂಡ ಸರ್ಪದಂತೆ ದಿಕ್ಕು ತೋಚದಂತಾದನು. ಭರತನಿಗೆ ರಾಜ್ಯ, ರಾಮನಿಗೆ ವನವಾಸ ಎಂಬುದನ್ನು ಕೇಳಿಯಂತೂ ಮಿಥಿಲೇಶ್ವರನಿಗೆ ತುಂಬಾ ದುಃಖವಾಗಿತ್ತು. ಪಂಡಿತರನ್ನು ಮಂತ್ರಿಗಳನ್ನು ಕರೆಸಿ ಮಹಾರಾಜರು ಅವರಲ್ಲಿ ಚೆನ್ನಾಗಿ ಆಲೋಚಿಸಿ ಈಗ ಏನು ಮಾಡಬೇಕು ಎಂಬುದನ್ನು ತಿಳಿಸಿರಿ ಎಂದು ಕೇಳಿದರು. ಅಯೋಧ್ಯೆಯ ಪರಿಸ್ಥಿತಿಯನ್ನು ಅರಿತು ಅಯೋಧ್ಯೆಗೆ ಹೋಗಬೇಕೇ ಬೇಡವೇ ಎಂಬುದರ ಸಂದಿಗ್ಧಾವಸ್ಥೆಯಲ್ಲಿ ಸಿಲುಕಿ ಅವರು ಏನನ್ನೂ ಹೇಳದೆ ಹೋದರು. ಯಾರು ಏನನ್ನೂ ಹೇಳದಿರುವಾಗ ಜನಕನು ಧೈರ್ಯ ತೆಳೆದು ವಿಚಾರ ಮಾಡಿ 4 ಮಂದಿ ಗುಪ್ತಚರರನ್ನು ಅಯೋಧ್ಯೆಗೆ ಕಳಿಸಿದನು. ಅವರಿಗೆ ರಾಮನ ಬಗೆಗೆ ಭರತನ ವಿಚಾರವೇನು, ಸದ್ಭಾವವೋ ದುರ್ಭಾವವೋ ಎಂಬುದನ್ನು ಅರಿತುಕೊಂಡು ಶೀಘ್ರವೇ ಮರಳುವುದು, ಈ ಕಾರ್ಯವು ರಹಸ್ಯವಾಗಿರಬೇಕೆಂದು ಎಚ್ಚರಿಕೆ ನೀಡಿದರು. ಗಯೇ ಅವಧಚರ ಭರತ ಗತಿ ಬೂझी देखी करतूती चले चित्रकूट ही ಭರತ ಚಾರ ಚಲೇ ತೆರಹೂತಿ. ಆ ಗುಪ್ತಚರರು ಅಯೋಧ್ಯೆಗೆ ಹೋಗಿ ಭರತನ ನಿಲುವನ್ನು ಅರಿತು ಅವನು ಚಿತ್ರಕೂಟಕ್ಕೆ ಹೊರಡುತ್ತಲೇ ಅವರು ಮಿಥಿಲೆಗೆ ಮರಳಿದರು. ದೂತನಾಯಿ ಭರತ ಕೈ ಕರನಿ ಜನಕ ಸಮಾಜ ಜಥಾಮತಿ ಬರನಿ ಗುರುಸುನಿ ಗುರ ಪರಿಜನ ಸಚಿವ ಮಹೀಪತಿ ಚೇ ಭೇಸಭ ಸೋಚ ಸನೇಹ ಬಿಕಲ ಅತಿ ಧರಿ ಧೀರಜು ಕರಿ ಭರತ ಬಡಾಯಿ लिए सुभट साहनी बुलाई घरपुर देश राखी रखवारे हय गय रथ बहु जान सवारे दुगरि साधि सजले तत्काला किए विश्राम न मग महिपाला भोरगी आजु नहाय प्रयागा चले जमुना उतरन सबुलागा खबर लेन हम पठये नाथ तिन कही असमहि नायव माथा साथ की रात च सातक दीन है मुनिबर तुरत बिदा चरत कीन है. ಗೂಢಚಾರರು ಬಂದು ಜನಕ ಮಹಾರಾಜನಿಗೆ ಭರತನ ಸದ್ಭಾವವನ್ನು ಕಾರ್ಯವೈಖರಿಯನ್ನು ತಮಗೆ ತಿಳಿದಂತೆ ವಿವರಿಸಿದರು. ಅದನ್ನು ಕೇಳಿ ಗುರುಗಳು, ಪರಿಜನರು, ಮಂತ್ರಿಗಳು, ಮಹಾರಾಜರು ಹೀಗೆ ಎಲ್ಲರೂ ಸ್ನೇಹ ಮತ್ತು ಚಿಂತೆಯಿಂದ ವ್ಯಾಕುಲರಾದರು. ಮತ್ತೆ ಜನಕನು ಧೈರ್ಯ ವಹಿಸಿ ಭರತನನ್ನು ಕೊಂಡಾಡಿ ಒಳ್ಳೆಯ ಯೋಧರನ್ನು ಮತ್ತು ಸೇನಾಪತಿಗಳನ್ನು ಕರೆಸಿದನು. ಅರಮನೆ, ನಗರ, ದೇಶದ ರಕ್ಷಣೆಗಾಗಿ ದಕ್ಷ ರಕ್ಷಕರನ್ನು ನೇಮಿಸಿ ಆನೆ, ಕುದುರೆ, ರಥವೇ ಮೊದಲಾದ ವಾಹನಗಳನ್ನು ಅಣಿಗೊಳಿಸಲು ಆಜ್ಞಾಪಿಸಿದನು. 2 ಗಳಿಗೆಯ ಉತ್ತಮ ಮುಹೂರ್ತವನ್ನು ನಿಶ್ಚಯಿಸಿ ಕೂಡಲೇ ಜನಕ ಮಹಾರಾಜರು ಹೊರಟರು. ಅವರು ದಾರಿಯಲ್ಲಿ ಎಲ್ಲೂ ವಿಶ್ರಮಿಸದೆ ಹಿಂದೆ ಬೆಳಿಗ್ಗೆ ಪ್ರಯಾಗವನ್ನು ತಲುಪಿದರು. ಅಲ್ಲಿ ತ್ರಿವೇಣಿಯಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಹೊರಟು ಯಮುನೆಯನ್ನು ದಾಟಿ ಬರುತ್ತಿದ್ದಾರೆ ಎಂಬ ವಾರ್ತೆಯನ್ನು ನಿಮಗೆ ತಿಳಿಸಲು ಮುಂದಾಗಿ ನಮ್ಮನ್ನು ಕಳಿಸಿರುವರು ಎಂದು ಹೇಳಿ ನೆಲಮುಟ್ಟಿ ನಮಸ್ಕರಿಸಿದರು. ಆಗ ವಸಿಷ್ಠ ಮಹಾಮುನಿಗಳು 5-6 ಬಿಲ್ಲರನ್ನು ಜೊತೆ ಮಾಡಿ ಆ ದೂತರನ್ನು ಬೀಳ್ಕೊಟ್ಟರು. ಸುನತ ಜನಕ ಆಗವನು ಸಬು ಹರ್ಷವು ಅವಧ ಸಮಾಜು ರಘುನಂದನಗೆ ಸಕೋಚು ಬಡಸೋಚ ಬಿಬಸ ಸುರರಾಜು. ಜನಕನ ಆಗಮನವನ್ನು ಕೇಳಿ ಅಯೋಧ್ಯೆಯ ಜನರೆಲ್ಲ ಹರ್ಷಿತರಾದರು. ಶ್ರೀರಾಮನಿಗೆ ತುಂಬಾ ಸಂಕೋಚವಾಯಿತು. ದೇವೇಂದ್ರನಿಗಂತೂ ಎಲ್ಲಿಲ್ಲದ ಯೋಚನೆಯಾಯಿತು. ಮೊದಲೇ ಭರತನು ಭಕ್ತನಾಗಿ ಶ್ರೀರಾಮನನ್ನು ಆಕರ್ಷಿಸುತ್ತಿರುವನು. ಇನ್ನು ಜನಕನೂ ಅಲ್ಲಿಗೆ ಬಂದು ಬಿಟ್ಟರೆ ಇತ್ತ ಮಾವನ ಮಾತನ್ನು ಕೇಳುವುದು, ಗುರುಗಳ ಮಾತನ್ನು ಕೇಳುವುದು, ಸೋದರನಾದ ಭರತನ ಮಾತನ್ನು ಕೇಳುವುದು, ಅಥವಾ ಲೋಕಹಿತಕ್ಕಾಗಿ ದೇವತೆಗಳಿಗಾಗಿ ಶ್ರೀರಾಮನು ಕಾಡಿನಲ್ಲಿ ಉಳಿಯುವುದು, ಮುಂದೆ ಏನಾಗುವುದೋ ಎಂದು ದೇವೇಂದ್ರನಿಗೆ ಚಿಂತೆ. ಬೆರಯಿಗಲಾನಿ ಕುಟಿಲ ಕೈಕೇಯಿ
ಕಾಹಿ ಕಾಕ ಕಾಹಿ ಕಹೈಕೆಹಿ ದೂಷನು ದೇಯಿ ಅಸಮನ ಆನಿ ಮುದಿತ ನರ ನಾರಿ ಭಯವು ಬಹೋರಿ ರಹಬ ದಿನಚಾರಿ ಎಹಿ ಪ್ರಕಾರ ಗತ ಬಾಸರ ಸೋವು ಪಾತನಹಾನಲಾಗ ಸಬುಕೋವು ಕರಿಮಜ್ಜನು ಪೂಜಹಿ ನರ ನಾರಿ ಗಣಪ ಗೌರಿ ತ್ರಿಪುರಾರಿ ನಮಾರಿ ತ್ರಿಪುರಾರಿ ತಮಾರಿ ರಮಾ ರಮನ ಪದ ಬಂದಿ ಬಹೋರಿ ಬಿನವಹಿ ಅಂಜುಲಿ ಅಂಚಲ ಜೋರಿ ರಾಜಾ ರಾಮು ಜಾನಕಿ ರಾಣಿ ಆನದ ಅವಧಿ ಅವಧ ರಾಜಧಾನಿ ಸುಬಸ ಬಸವು ಬಿರಿ ಸಹಿತ ಸಮಾಜ ಭರತ ಹಿರಾಮು ಕರಹು ಜುಬರಾಜ ಯಹಿ ಸುಖ ಸುಧಾ ಸಿಂಚಿ ಸಬ ಕಾಹು ದೇವದೇಹು ಜಗ ಜೀವನ ಲಾಹು. ಕುಟಿಲ ಕೈಕೇಯಿಯಂತೂ ಮನದಲ್ಲೇ ಗ್ಲಾನಿಯಿಂದ ಕರಗಿ ಹೋದಳು. ಅವಳು ತನ್ನ ಮನೋವ್ಯಥೆಯನ್ನು ಯಾರಲ್ಲಿ ತೋಡಿಕೊಳ್ಳುವುದು, ಯಾರ ಮೇಲೆ ತಪ್ಪು ಹೊರಿಸುವುದು? ಅಯೋಧ್ಯ ನಿವಾಸಿಗಳಂತೂ ಜನಕನು ಬಂದಿದ್ದರಿಂದ ಒಳ್ಳೆಯದೇ ಆಯಿತು, ಇನ್ನು 4 ದಿನ ಇಲ್ಲೇ ಇರಬಹುದು ಎಂದು ಹಿರಿ ಹಿಗ್ಗಿದರು. ಈ ವಿಧವಾಗಿ ಆ ದಿನವೂ ಕಳೆಯಿತು. ಮರುದಿನ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿ ಗಣಪತಿ, ಗೌರಿ, ಶಿವ, ಸೂರ್ಯ ಇವರನ್ನು ಆರಾಧಿಸಿ ಬಳಿಕ ಲಕ್ಷ್ಮೀಪತಿಯಾದ ಭಗವಾನ್ ಮಹಾವಿಷ್ಣುವಿನ ಚರಣಗಳಿಗೆ ವಂದಿಸುತ್ತಾ ಗಂಡಸರು ಕೈ ಜೋಡಿಸಿ ಹೆಣ್ಣು ಮಕ್ಕಳು ಸೆರಗೊಡ್ಡಿ ಪ್ರಾರ್ಥಿಸಿದರು. ಶ್ರೀರಾಮನೇ ರಾಜನಾಗಿ, ಸೀತಾಮಾತೆಯು ರಾಣಿಯಾಗಿ, ಅಯೋಧ್ಯ ನಗರವು ಆನಂದದ ಆಗರವಾಗಲಿ, ಪ್ರಜೆಗಳು ಸುಖಶಾಂತಿಗಳಿಂದ ನೆಲೆಸಲಿ, ಶ್ರೀರಾಮನು ಭರತನನ್ನು ಯುವರಾಜನನ್ನಾಗಿಸಲಿ. ಈ ಆನಂದಾಬ್ಧಿಯಲ್ಲಿ ಮುಳುಗಿ ಪ್ರತಿಯೋರ್ವನು ತನ್ನ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿ. ಗುರು ಸಮಾಜ ಬಾಯಿನ ಸಹಿತ ರಾಮರಾಜುಪುರ ಹೋವು ಅಚತ ರಾಮರಾಜ ಅವಧ ಮರಿಯ ಮಾಗ ಸಬುಕೋವು. ಗುರುಗಳು, ಸಮಾಜ, ಸೋದರರೊಂದಿಗೆ ರಘುನಾಥನ ರಾಮರಾಜ್ಯ ಅಯೋಧ್ಯೆಯಲ್ಲಿ ನೆಲೆಗೊಳ್ಳಲಿ. ಶ್ರೀರಾಮನು ರಾಜನಿರುವಾಗಲೇ ನಮಗೆ ಸಾವು ಬರಲಿ. ನಮ್ಮೆಲ್ಲರ ಕೋರಿಕೆ ಇದೇ ಆಗಿದೆ. ಸುನಿಸನೇಹಮಯ ಪುರಜನ ಬಾನಿ ನಿಂದಹಿ ಜೋಗ ಬಿರತಿ ಮುನಿ ಜ್ಞಾನಿ ಎಹಿ ವಿಧಿ ನಿತ್ಯ ಕರಮು ಕರಿಪುರ ಜನ ರಾಮ ಹಿ ಕರಹಿ ಪ್ರಣಾಮ ಪುಲಕಿತನ ಊಚ ನೀಚ ಮಧ್ಯಮ ನರ ನಾರಿ ಲಹಿ ದರಸು ನಿಜ ನಿಜ ಅನುಹಾರಿ ಸಾವಧಾನ ಸಬಹಿ ಸನಮಾನಹಿ ಸಕಲ ಸರಾಹತ ಕೃಪಾ ನಿಧಾನಹಿ ಲರಿಕಾಯಿ ತೇ ರಘುಬರ ಬಾನಿ ಪಾಲತ ನೀತಿ ಪ್ರೀತಿ ಪಹಿಚಾನಿ ಶೀಲ ಸಕೋಚ ಸಿಂಧು ರಘುರಾವು ಸುಮಕ ಸುಲೋಚನ ಸರಳ ಸುಭಾವು कहत राम गुण गण अनुरागे सब निज भाग सराहन लागे हम सम पुण्य पुंज जगथोरे जिनहि राम जानत करि मोरे. ಅಯೋಧ್ಯ ನಿವಾಸಿಗಳ ಪ್ರೇಮಮಯ ವಾಣಿಯನ್ನು ಕೇಳಿ ಜ್ಞಾನಿಗಳಾದ ವಸಿಷ್ಠ ಮುನಿಗಳು ಅವರ ಮುಂದೆ ತಮ್ಮ ಯೋಗ ವೈರಾಗ್ಯಗಳನ್ನು ಕಡಿಮೆಯೆಂದೇ ಭಾವಿಸಿದರು. ಈ ವಿಧವಾಗಿ ಅಯೋಧ್ಯೆಯ ಜನರು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಪೂರೈಸಿ ಪುಲಕಿತ ಗಾತ್ರರಾಗಿ ಶ್ರೀರಾಮನಿಗೆ ಪ್ರಣಾಮ ಮಾಡಿದರು. ಉಚ್ಚ, ನಿಮ್ನ, ಮಧ್ಯಮ ವರ್ಗದ ಎಲ್ಲ ಸ್ತ್ರೀ ಪುರುಷರು ತಮ್ಮ ತಮ್ಮ ಭಾವದಂತೆ ಶ್ರೀರಾಮನನ್ನು ದರ್ಶನ ಮಾಡುತ್ತಾರೆ. ಶ್ರೀರಾಮನು ಎಚ್ಚರಿಕೆಯಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರನ್ನೂ ಆಧರಿಸಿ ಸನ್ಮಾನಿಸಿದನು. ಎಲ್ಲರೂ ಕೃಪಾನಿಧಾನನಾದ ಶ್ರೀರಾಮನನ್ನು ಇಂತು ಕೊಂಡಾಡಿದರು. ಪ್ರೇಮವನ್ನು ಗುರುತಿಸಿ ಆಧರಿಸುವುದು ಶ್ರೀರಾಮನಿಗೆ ಚಿಕ್ಕಂದಿನಿಂದಲೇ ಬಂದ ಒಂದು ಗುಣ. ಶ್ರೀ ರಘುನಾಥನು ಶೀಲ ಸಂಕೋಚದ ಸಮುದ್ರ. ಅವನು ಸುಂದರ ಮುಖನೇತ್ರಗಳುಳ್ಳವನು, ಸರಳ ಸ್ವಭಾವದವನಾಗಿರುವನು. ಈ ಪ್ರಕಾರ ಶ್ರೀರಾಮನ ಅನಂತ ಗುಣಗಳನ್ನು ಕೊಂಡಾಡುತ್ತಾ ಪ್ರೇಮ ಮಗ್ನರಾದರು. ಇವರು ತನ್ನವರು ಎಂದು ರಾಮನಿಂದ ಕರೆಸಿಕೊಂಡ ನಾವು ಜಗತ್ತಿನಲ್ಲಿ ಎಷ್ಟು ಪುಣ್ಯವಂತರು! ನಮ್ಮ ಪುಣ್ಯಕ್ಕೆ ಎಣೆಗಿದೆಯೇ ಎಂದು ಜನರೆಲ್ಲರೂ ತಮ್ಮ ಭಾಗ್ಯವನ್ನು ಕೊಂಡಾಡತೊಡಗಿದರು. ಪ್ರೇಮ ಮಗನತೆಗೆ ಸಮಯ ಸಬಸುನಿ ಆವತ ಮಿಥಿಲೇಸು ಸಹಿತ ಸಭಾ ಸಂಭ್ರಮ ಉಠೇವು ರವಿಕುಲ ಕಮಲ ದಿನೇಸು.
ಈ ಪ್ರಕಾರ ಎಲ್ಲ ಜನರು ಪ್ರೇಮಮಗ್ನರಾಗಿರುವಾಗ ಮಿಥಿಲೇಶ ಜನಕ ಮಹಾರಾಜರು ಬರುತ್ತಿರುವುದು ಕೇಳಿ ಸೂರ್ಯವಂಶ ಕಮಲಕ್ಕೆ ಅರ್ಕನಂತಿರುವ ಶ್ರೀರಾಮನು ಎಲ್ಲರನ್ನೂ ಒಡಗೊಂಡು ಸಂಭ್ರಮದಿಂದ ಎದ್ದು ನಿಂತನು. ಭಾಯಿ ಸಚಿವ ಗುರಪುರ ಜನಸಾಥ ಅಗೆ ಗವನು ಕೀನ್ಹ ರಘುನಾಥ ಗಿರಿಬರು ದೀಖ ಜನಕಪತಿ ಜಬಹಿ ಕರಿ ಪ್ರಣಾಮು ರಥ ತ್ಯಾಗೆವು ತಬಹಿ ರಾಮದರ ಸಲಾಲಸ ಉಚಾಹು ಪಥ ಶ್ರಮ ಲೇಸು ಕಲೇಸು ನಕಾಹು ಮನತಃ ಜಹ ರಘುಬರ ಬೈದೇಹಿ ಬಿನು ಮನತನ ದುಃಖ ಸುಖ ಸುಧಿಕೇಹಿ ಅವತ ಜನಕು ಚಲೆ ಯಹಿ ಭಾತಿ ಸಹಿತ ಸಮಾಜ ಪ್ರೇಮ ಮತಿಯ ಮಾತಿ ಆಯೆ ಆಯೆ ನಿಕಟ देखी अनुरागे सादर मिलन परस परलागे लगे जनक मुनि जनपद बंधन ऋषिन्ह प्रणाम कीन्ह रघुनंदन भाइन सहित राम मिली राजहि चले लवाಯಿ ಸಮೇತ ಸಮಾಜಹಿ. ಜನಕನನ್ನು ಎದುರುಗೊಳ್ಳಲು ಶ್ರೀ ರಘುನಾಥನು ತಮ್ಮಂದಿರು, ಮಂತ್ರಿಗಳು, ಗುರುಗಳು, ಪುರಜನರು ಹೀಗೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಮುಂದಕ್ಕೆ ನಡೆದನು. ಜನಕನು ಪರ್ವತರಾಜನಾದ ಕಾಮದಗಿರಿಯನ್ನು ನೋಡುತ್ತಲೇ ಪ್ರಣಾಮಗೈದು ರಥದಿಂದ ಇಳಿದು ಕಾಲು ನಡಿಗೆಯಲ್ಲಿ ಮುಂದುವರಿದನು. ಶ್ರೀರಾಮನ ದರ್ಶನಾಕಾಂಕ್ಷೆಯಿಂದ ಹಾಗೂ ಉತ್ಸಾಹದಿಂದ ಯಾರಿಗೂ ಮಾರ್ಗ ಕ್ಲೇಶವಾಗಲಿ ಆಯಾಸವಾಗಲಿ ತಿಳಿಯಲೇ ಇಲ್ಲ. ಅವರ ಮನಸ್ಸಾದರೂ ಸೀತಾರಾಮರಲ್ಲಿ ನೆಟ್ಟು ಹೋಗಿತ್ತು. ಮನವಿಲ್ಲದ ಶರೀರಕ್ಕೆ ಸುಖ ದುಃಖಗಳ ಪ್ರಜ್ಞೆಯಾದರೂ ಹೇಗೆ ಸಾಧ್ಯ? ಹೀಗೆ ಜನಕನು ನಡೆದು ಬರುತ್ತಿದ್ದನು. ತನ್ನ ಸಮಾಜ ಸಹಿತ ಆತನ ಮತಿ ಶ್ರೀರಾಮನ ಪ್ರೇಮದಲ್ಲಿ ಉನ್ಮತ್ತವಾಗಿತ್ತು. ಹತ್ತಿರವಾಗುತ್ತಿರುವಂತೆ ಎಲ್ಲರೂ ಪ್ರೇಮಮಗ್ನರಾಗಿ ಪರಸ್ಪರ ಆದರದಿಂದ ಭೇಟಿಯಾದರು. ಜನಕನು ವಸಿಷ್ಠರೇ ಮೊದಲಾದ ಅಯೋಧ್ಯೆಯ ಮುನಿಜನರ ಚರಣಗಳಿಗೆ ವಂದಿಸಿಕೊಂಡನು. ಶ್ರೀರಾಮಚಂದ್ರನು ಶತಾನಂದರೇ ಮೊದಲಾದ ಮಿಥಿಲೆಯ ಮುನಿವೃಂದವನ್ನು ನಮಸ್ಕರಿಸಿದನು. ಅನಂತರ ತಮ್ಮಂದಿರೊಡಗೂಡಿ ಜನಕನನ್ನು ಎದುರುಗೊಂಡು ಸಮಾಜ ಸಹಿತ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಆಶ್ರಮ ಸಾಗರ ಶಾಂತ ರಸಪೂರನ ಪಾವನ ಪಾತು ಸೇನ ಮನಹು ಕರುಣಾ ಸರಿತ ಲಿಯೇ ಜಾಹಿ ರಘುನಾಥು. ಶ್ರೀರಾಮನ ಆಶ್ರಮವು ಶಾಂತ ರಸರೂಪಿ ಪವಿತ್ರ ಜಲದಿಂದ ತುಂಬಿದ ಒಂದು ವಿಶಾಲ ಸಮುದ್ರ. ಜನಕನ ಪರಿವಾರವು ಒಂದು ಕರುಣಾ ರಸವಾಹಿನಿ. ಅದನ್ನು ಆಶ್ರಮ ಸಾಗರದಲ್ಲಿ ಸೇರಿಸಲು ಶ್ರೀರಾಮನು ಕರೆದೊಯ್ಯುತ್ತಿರುವನು. ಬೋರತಿ ಜ್ಞಾನ ಬಿರಾಗ ಕರಾರೆ ಬಚನ ಸೋಕ ಮಿಲತ ನದನಾರೆ ಸೋಚ ಉಸಾಸ ಸಮೀರ ತರಂಗ ಧೀರಜ ತಟಿತರು ಭರಕರ ಭಂಗ ವಿಷಮ ವಿಷಾದ ತುರಾವತಿ ಧಾರ ಭಯ ಭ್ರಮ ಭವರ ಅಭತ್ತ ಅಪಾರ ಕೇವಟ ಬುಧ ವಿದ್ಯಾ ಬಡಿನಾವ ಸಕಹಿನ ಖೇಯಿ ಏಕ ನಹಿ ಐಕ ನಹಿ ಆವಾ बनचर कोल किरात बिचारे थके बिलो की पथि कहिहारे आश्रम उदधि मिली जब जाई मनहु उठेवु अंबुधि अकुलाई शोक बिकल दोवु राज समाजा रहा न ज्ञानु न धीर जुलाजा भूप रूप गुणशील सराही रोवहि शोक सिंधु ಅವಗಾಹಿ. ಈ ಕರುಣಾ ನದಿಗೆ ನೆರೆ ಬಂದು ಜ್ಞಾನ ವೈರಾಗ್ಯವೆಂಬ ಎರಡು ದಡಗಳನ್ನು ಮುಳುಗಿಸುತ್ತಿತ್ತು. ಶೋಕಭರಿತವಾದ ವಚನಗಳೇ ನದ ನಾಲೆಗಳು. ಇದೇ ನದಿಗೆ ಬಂದು ಸೇರುವವು. ಚಿಂತೆಯ ನಿಟ್ಟುಸಿರೆಂಬ ಗಾಳಿಯಿಂದ ಏಳುವ ತರಂಗಗಳು ದಡದಲ್ಲಿರುವ ಧೈರ್ಯವೆಂಬ ವೃಕ್ಷಗಳನ್ನು ಉರುಳಿಸುತ್ತಿವೆ. ವಿಷಮ ವಿಷಾದವೇ ಆ ನದಿಯ ವೇಗವಾದ ಪ್ರವಾಹ. ಭಯ ಭ್ರಮೆಗಳೇ ಅದರಲ್ಲಿರುವ ಅಸಂಖ್ಯ ಸುಳಿಗಳು. ವಿದ್ವಾಂಸರೇ ಇಲ್ಲಿಯ ಅಂಬಿಗರು. ವಿದ್ಯೆಯೇ ದೊಡ್ಡ ನಾವೆ. ಆದರೆ ಅವರ ಕೈಯಿಂದ ಆ ನಾವೆಯನ್ನು ನಡೆಸಲಾಗುವುದಿಲ್ಲ. ಅವರ ವಿದ್ಯೆಯು ಇಲ್ಲಿ ನಿರುಪಯೋಗವಾಗುತ್ತಿದೆ. ಅದನ್ನು ನಡೆಸುವ ಉಪಾಯವನ್ನು ಯಾರೂ ಅರಿಯರು. ವನಚರನಾದ ಕೋಲ ಕಿರಾತರೇ ಅದರ ಪಯಣಿಗರು. ಅವರು ಈ ನದಿ ಪ್ರವಾಹವನ್ನು ಕಂಡು ಮಾನಸಿಕವಾಗಿ ಸ್ತಬ್ಧರಾದರು.
ಈ ಕರುಣಾ ನದಿಯು ಆಶ್ರಮ ಸಮುದ್ರವನ್ನು ಸೇರಿದಾಗ ಆ ಸಮುದ್ರವು ಪ್ರಕ್ಷುಬ್ಧವಾಯಿತು. ಎರಡು ರಾಜ ಸಮಾಜಗಳು ಶೋಕದಿಂದ ವ್ಯಾಕುಲಿತರಾದರು. ಎಲ್ಲರ ಜ್ಞಾನ, ಮಾನ, ಧೈರ್ಯ ಎಲ್ಲವೂ ಉಡುಗಿ ಹೋಯಿತು. ದಶರಥ ಮಹಾರಾಜನ ರೂಪ, ಗುಣ, ಶೀಲಗಳನ್ನು ನೆನೆದು ಅವರೆಲ್ಲರೂ ಶೋಕ ಸಮುದ್ರದಲ್ಲಿ ಮುಳುಗಿ ಹೋದರು. ಅವಗಾಹಿ ಶೋಕ ಸಮುದ್ರ ಸೋಚಹಿ ನಾರಿ ನರ ವ್ಯಾಕುಲ ಮಹಾ ದೈ ದೋಷ ಸಕಲ ಸರೋಷ ಬೋಲಹಿ ಋಭಾಮ ವಿಧಿ ನೋ ಕಹ ಸುರಸಿದ್ಧ ತಾಪಸ ಜೋಗಿ ಜನ ಮುನಿ देखिद साबि देह की तुलसी न समरथ को जोतरी सकೈ ಸರಿತ ಸನೇಹ ಕೀ. ಶೋಕ ಸಾಗರದಲ್ಲಿ ಮಗ್ನರಾದ ಸ್ತ್ರೀ ಪುರುಷರೆಲ್ಲರೂ ಅತೀವ ವ್ಯಾಕುಲರಾಗಿ ಯೋಚಿಸುತ್ತಿರುವರು. ಅವರೆಲ್ಲರೂ ವಿಧಾತನನ್ನು ಹಳೆಯುತ್ತಾ ಪ್ರತಿಕೂಲವಾದ ವಿಧಿಯು ಇದೇನು ಮಾಡಿಬಿಟ್ಟಿತು ಎಂದು ಕ್ರೋಧದಿಂದ ದೂಷಿಸುತ್ತಿದ್ದರು. ತುಳಸಿದಾಸರು ಹೇಳುತ್ತಾರೆ, ದೇವತೆಗಳು, ಸಿದ್ಧರು, ತಾಪಸರು, ಯೋಗಿಗಳು, ಮುನಿಗಳು ಮೊದಲಾದವರೆಲ್ಲರೂ ಆಗಿನ ಜನಕನ ಸ್ಥಿತಿಯನ್ನು ಕಂಡು ಪ್ರೇಮರೂಪಿ ನದಿಯನ್ನು ದಾಟಲು ಅಸಮರ್ಥರಾದರು. ಅಂದರೆ ಎಲ್ಲರೂ ಪ್ರೇಮ ಮಗ್ನರಾದರು. ಕಿಯೇ ಅಮಿತ ಉಪದೇಶ ಜಹತಃ ಲೋಗನ ಮುನಿ ಬರನ ಧೀರಜು ಧರಿಯ ನರೇಶ ಕಹೆವು ವಸಿಷ್ಠ ಬಿದೇಹಸನ. ಅಲ್ಲಲ್ಲಿ ಶ್ರೇಷ್ಠ ಮುನಿಗಳು ಜನರಿಗೆ ಉಪದೇಶ ನೀಡಿದರು. ವಸಿಷ್ಠ ಮಹಾಮುನಿಗಳು ಜನಕನಿಗೆ, ರಾಜ ಧೈರ್ಯ ತಾಳು ಎಂದು ಹೇಳಿದರು. ಜಾಸು ಜ್ಞಾನು ರವಿ ಭವನಿಸಿನಾಸ ವಚನ ಕಿರಣ ಮುನಿ ಕಮಲ ವಿಕಾಸ ತೆಹಿಕಿ ಮೋಹ ಮಮತಾ ನಿಯರಾಯಿ ಯಹಸಿಯ ರಾಮ ಸನೇಹ ಬಡಾಯಿ ವಿಷಯಿ ಸಾಧಕ ಸಿದ್ಧ ಸಯಾನೆ ತ್ರಿವಿಧ ಜೀವ ಜಗ ಭೇದ ಬಖಾನೆ ರಾಮ ಸನೇಹ ಸರಸ ಮನ ಜಾಸು ಸಾಧು ಸಭಾ ಬಡ ಆದರ ತಾಸು ಸೋಹನ ರಾಮ ಪ್ರೇಮ ಬಿನು ಜ್ಞಾನು ಕರನ ಧಾರ ಬಿನು ಜಿಮಿ ಜಲ ಜಾನು ಮುನಿ ಬಹು ವಿಧಿ ಬದೇಹು ಸಮझाई ರಾಮ ಘಾಟ ಸಬ ಲೋಗ ನಹಾಯೆ ಸಕಲ ಶೋಕ ಸಂಕುಲ ನರ ನಾರಿ ಸೋದಾ ಶೋಭಾ ಸರುಬಿತೇವು ಬಿನು ಬಾರಿ ಪಶು ಖಗ ಮೃಗನಃ ನಕೀನ್ಹ ಆಹಾರು ಪ್ರಿಯ ಪರಿಜನ ಕರ ಕೌನ ಬಿಚಾರು. ಜನಕ ಮಹಾರಾಜನ ಜ್ಞಾನ ಭಾಸ್ಕರನು ಭವ ಅಂದರೆ ಜನನ ಮರಣಗಳ ನಿಶಿಯನ್ನು ನಾಶವಾಗಿಸಬಲ್ಲನು. ಅವನ ವಚನ ಕಿರಣಗಳು ಮುನಿಗಳ ಹೃದಯ ಕಮಲಗಳನ್ನು ಅರಳಿಸುವಂತಹವುಗಳು. ಅಂತಹವನ ಬಳಿ ಮಮೋಹ ಮಮತೆಗಳು ಸುಳಿಯಬಲ್ಲವೇ? ಇದು ನಿಜವಾಗಿ ಸೀತಾರಾಮರ ಪ್ರೇಮದ ಮಹಿಮೆ ಅಷ್ಟೇ. ಜೀವಿಗಳಲ್ಲಿ ವಿಷಯ ಲೋಲುಪರು, ಸಾಧಕರು, ಸಿದ್ಧರು ಹೀಗೆ 3 ವಿಧವೆಂದು ವೇದದಲ್ಲಿ ಹೇಳಿದೆ. ಈ ಮೂವರಲ್ಲಿ ರಾಮಸ್ನೇಹದಿಂದ ಸರಸವಾಗಿರುವ ಮನಸ್ಸುಳ್ಳವನು ಸಜ್ಜನ ಸಮಾಜದಲ್ಲಿ ಹೆಚ್ಚಿನ ಮನ್ನಣೆ ಪಡೆಯುತ್ತಾನೆ. ಕರ್ಣಧಾರ ಅಂದರೆ ದೋಣಿ ನಡೆಸುವವನು ನಿಲ್ಲದ ದೋಣಿಯಂತೆ. ಶ್ರೀರಾಮ ಭಕ್ತಿ ಇಲ್ಲದೆ ಜ್ಞಾನವು ಶೋಭಿಸದು. ವಸಿಷ್ಠರು ವಿದೇಹರಾಜ ಜನಕನಿಗೆ ಅನೇಕ ರೀತಿಯಿಂದ ಸಮಾಧಾನಗೊಳಿಸಿದರು. ಅನಂತರ ಎಲ್ಲರೂ ಶ್ರೀರಾಮ ಘಟ್ಟದಲ್ಲಿ ಸ್ನಾನ ಮಾಡಿದರು. ಸ್ತ್ರೀ ಪುರುಷರೆಲ್ಲರೂ ಶೋಕಾಕುಲರಾಗಿದ್ದರು. ಆ ದಿನ ಯಾರೂ ತಮ್ಮ ಬಾಯಿಗೆ ನೀರನ್ನು ಕೂಡ ಹಾಕಲಿಲ್ಲ. ಪಶು ಪಕ್ಷಿ ಮೃಗಾದಿಗಳು ಕೂಡ ಆಹಾರ ಸ್ವೀಕರಿಸಲಿಲ್ಲ. ಹೀಗಿರುವಾಗ ಪರಿಜನರ ಮಾತು ಕೇಳಬೇಕೆ? ದ್ರವು ಸಮಾಜ ನಿಮಿರಾಜು ರಘುರಾಜು ನಹಾನೆ ಪ್ರಾತ ಬೈಟೆ ಸಬ ಬಟ ಬಿಟಪತರ ಮನ ಮಲೀನ ಕೃಸಗಾತ. ಮರುದಿನ ಪ್ರಾತಃ ಕಾಲವೇ ನಿಮಿ ವಂಶಜ ಜನಕನ ಪರಿವಾರ ಮತ್ತು ರಘುವಂಶ ಮಣಿಯಾದ ಶ್ರೀರಾಮನ ಪರಿವಾರವು ಸ್ನಾನಾದಿಗಳನ್ನು ಆಚರಿಸಿ ಆಲದ ಮರದ ಕೆಳಗೆ ಹೋಗಿ ಕುಳಿತರು. ಎಲ್ಲರ ಮನಸ್ಸು ಕದಡಿತ್ತು, ಶರೀರ ಕೃಶವಾಗಿತ್ತು. ಜೇ ಮಹಿಸುರ ದಶರಥ ಪುರವಾಸಿ ಜೇ ಮಿಥಿಲಾಪತಿ ನಗರ ನಿವಾಸಿ ಹಂಸ ಬಂಸ ಗುರ ಜನಕ ಪುರೋಧ ಜಿನ ಜಗ ಮಗು ಪರಮಾರಥು ಸೋಧ ಲಗೆ ಕಹನ ಉಪದೇಶ ಅನೇಕ ಸಹಿತ ಧರ್ಮ ನಯ ಬಿರತಿ ವಿವೇಕ
कौशिक कही कही कथा पुरानी समुझई सब सुभा सब सभा सुबानी। अब रघुनाथ कौशिक ही कहेವು नाथ काली जल बिनु सबु रहेವು। मुनि कहा उचित कहत रघुराई गयವು बीती दिन अपर पहर अढ़ाई। ऋषि रुक लखी न कहा तेर होती राजू इहा उचित नहीं आसन नाजू। कहा भूप भल पल सब ही सुहाना पाये रजाय सुचले नहाना। ಅಯೋಧ್ಯ ಮತ್ತು ಮಿಥಿಲಾ ನಗರದ ಬ್ರಾಹ್ಮಣರು ಅಲ್ಲಿದ್ದರು. ಲೋಕಾಭ್ಯುದಯ ಪರಮಾರ್ಥ ತತ್ವಗಳನ್ನು ಕೂಲಂಕುಷವಾಗಿ ಅರಿತಿರುವ ವಸಿಷ್ಠರು, ಶತಾನಂದರು, ವಿಶ್ವಾಮಿತ್ರರು ಅಲ್ಲೇ ಇದ್ದರು. ಧರ್ಮ, ನೀತಿ, ವೈರಾಗ್ಯ, ವಿವೇಕ ಮುಂತಾದ ವಿಷಯಗಳನ್ನು ಅವರು ಉಪದೇಶಿಸಿದರು. ವಿಶ್ವಾಮಿತ್ರರು ಅಲ್ಲಿ ನೆರೆದ ಸಭಾಸದರಿಗೆ ಅನೇಕ ಪೌರಾಣಿಕ ಕಥೆಗಳನ್ನು ಸ್ವಾರಸ್ಯವಾಗಿ ಹೇಳಿದರು. ಆಗ ಶ್ರೀರಾಮನು ವಿಶ್ವಾಮಿತ್ರರಲ್ಲಿ ಹೇಳಿದ, ನಿನ್ನೆ ಸ್ವಾಮಿ, ನಿನ್ನೆ ಎಲ್ಲರೂ ನಿರ್ಜಲ ಉಪವಾಸ ಮಾಡಿದರು. ಈಗ ಏನಾದರೂ ಆಹಾರ ಸ್ವೀಕರಿಸಬೇಕು. ಆಗ ಮಹರ್ಷಿಗಳು ಹೇಳುತ್ತಾರೆ, ಶ್ರೀ ರಘುನಾಥನು ಹೇಳುವುದು ಉಚಿತವಾಗಿದೆ, ಈಗಲೇ ಅಪರಾಹ್ನವಾಗಿದೆ ಎಂದು ನುಡಿದರು. ವಿಶ್ವಾಮಿತ್ರರ ಮುಖಭಂಗಿಯನ್ನು ಗಮನಿಸಿದ ಜನಕ ಮಹಾರಾಜನು ಇಲ್ಲಿ ಅನ್ನಾಹಾರವು ಪ್ರಶಸ್ತವಲ್ಲ ಎಂದು ಹೇಳಿದನು. ರಾಜನ ಮಾತು ಎಲ್ಲರಿಗೆ ರುಚಿಸಿತು. ಋಷೀಶ್ವರರ ಆಜ್ಞೆಯಂತೆ ಎಲ್ಲರೂ ಮಾಧ್ಯಾಹ್ನಿಕಕ್ಕಾಗಿ ನದಿಗೆ ತೆರಳಿದರು. ही अवसर फल फूल दलमूल अनेक प्रकार लई आई वनचर विपुल भरी भरी ಕಾವರಿ ಭಾರ. ಅಷ್ಟರಲ್ಲಿ ವನವಾಸಿಗಳಾದ ಕೋಲರು, ಕಿರಾತರು ವಿಧ ವಿಧವಾದ ಕಂದ ಮೂಲ ಫಲ ಪುಷ್ಪ ಪತ್ರಗಳನ್ನು ಕಾವಡಿಗಳಲ್ಲಿ ಅಡ್ಡೆಗಳಲ್ಲಿ ತುಂಬಿಸಿಕೊಂಡು ಹೊತ್ತು ತಂದು ಒಪ್ಪಿಸಿದರು. ಕಾಮದ ಬೇಗಿರಿ ರಾಮ ಪ್ರಸಾದ ಅವಲೋಕತ ಅಪಹರತ ವಿಷಾದ ಸರಸರಿತಾಬನ ಭೂಮಿ ವಿಭಾಗ ಜನ ಉಮಗತ ಆನದ ಅನುರಾಗ ಬೇಲಿ ಬಿಟಪ ಸಬ ಸಫಲ ಸಫೂಲ ಮೂಲತ ಖಗ ಮೃಗ ಆಲಿ ಅಲಿ ಅನುಕೂಲ ತೆಹಿ ಅವಸರ ಬನ ಅಧಿಕ ಉಚಾಹು ತ್ರಿವಿಧ ಸಿಮ ಸಮೀರ ಸುಖದ ಸಬಕಾಹು ಜಾಯಿನ ಬರನಿ ಮನೋಹರ ತಾಯಿ ಜನುಮಹಿ ಕರತಿ ಜನಕ ಪಹುನಾಯಿ ಸಬ ಸಬ ಲೋಗ ನಹಾಯಿ ನಹಾಯಿ ರಾಮ ಜನಕ ಮುನಿ ಆಯ ಸುಪಾಯಿ ದೇಖಿ ದೇಖಿ ತರು ಬರ ಅನುರಾಗಿ ಜಗತಃ ಪುರ ಜನ ಉತರ ನಲಾಗಿ ಜಲ ಫಲ ಮೂಲ ಕಂದ ವಿಧಿನಾನ ಪವಕ ಸುಂದರ ಸುಧಾ ಸಮಾನ. ಶ್ರೀರಾಮಚಂದ್ರನ ಅನುಗ್ರಹದಿಂದ ಅಲ್ಲಿನ ಎಲ್ಲ ಬೆಟ್ಟ ಗುಡ್ಡಗಳು ಕಾಮದ ಗಿರಿಗಳಾದವು. ಯಾರು ಏನು ಬಯಸಿದರೂ ಅದನ್ನು ಕೊಡುತ್ತಿದ್ದವು. ಅವುಗಳ ದರ್ಶನ ಮಾತ್ರದಿಂದ ಎಲ್ಲ ದುಃಖಗಳನ್ನು ಪರಿಹರಿಸುತ್ತಿದ್ದವು. ಅಲ್ಲಿಯ ನದಿ ತಟಾಕಗಳಲ್ಲಿ, ವನ ಭೂಮಿಗಳಲ್ಲಿ, ಕಾಡು ಮೇಡುಗಳಲ್ಲಿ ಪ್ರೇಮಾನಂದಗಳು ಉಕ್ಕಿ ಹರಿಯುತ್ತಿದ್ದವು. ಲತಾ ವೃಕ್ಷಗಳು ಫಲ ಪುಷ್ಪಗಳಿಂದ ನಳನಳಿಸುತ್ತಿದ್ದವು. ಖಗ ಮೃಗಗಳು, ಭೃಂಗಗಳು ಮನೋಹರವಾಗಿ ಧ್ವನಿಗೈಯುತ್ತಿದ್ದವು. ಆ ಸಮಯದಲ್ಲಿ ವನದಲ್ಲಿ ಎಲ್ಲಿಲ್ಲದ ಉತ್ಸಾಹ ತುಂಬಿತ್ತು. ಎಲ್ಲರಿಗೂ ಸುಖವನ್ನುಂಟು ಮಾಡುವ ಶೀತಲ ಮಂದ ಸುಗಂಧಿತ ವಾಯುವು ಬೀಸುತ್ತಿತ್ತು. ಆ ವನದ ಮನೋಹರತೆ ವರ್ಣನಾತೀತ. ಪೃಥ್ವಿಯು ಜನಕನಿಗೆ ಆತಿಥ್ಯ ನೀಡುತ್ತಿರುವಂತಿತ್ತು. ಜನಕಪುರದ ಜನರೆಲ್ಲ ಮಿಂದು ಮಡಿಯುಟ್ಟು ಶ್ರೀರಾಮ, ಜನಕ ಹಾಗೂ ಮುನಿಯ ಅನುಮತಿ ಪಡೆದು ವೃಕ್ಷ ಸೌಂದರ್ಯದಿಂದ ಆಕರ್ಷಿತರಾಗಿ ಹಾಯಾಗಿ ವಿಹರಿಸುತ್ತಿದ್ದು ಅಲ್ಲಲ್ಲೇ ಬೀಡು ಬಿಟ್ಟರು. ಪವಿತ್ರವೂ ಸುಂದರವೂ ಅಮೃತ ತುಲ್ಯವಾದ ಕಂದ ಮೂಲ ಫಲಪುಷ್ಪಗಳನ್ನು ಸಾದರ ಸಬಕಹ ರಾಮ ಗುರ ಪಟಯೇ ಬರಿ ಬರಿ ಬಾರ ಪೂಜಿ ಪಿತ್ರ ಸುರ ಅತಿಥಿ ಗುರಲಗೆ ಕರನ ಪರಿಹಾರ. ಶ್ರೀರಾಮನ ಗುರುಗಳಾದ ವಸಿಷ್ಠರು ಆದರದಿಂದ ಜನಕನ ಪರಿವಾರದ ಬಳಿಗೆ ಹೆಡಿಗೆಗಳಲ್ಲಿ ತುಂಬಿ ತುಂಬಿ ಕಳಿಸಿದರು. ಅವರೆಲ್ಲರೂ ದೇವ, ಪಿತೃ, ಗುರು, ಅತಿಥಿ ಇವರುಗಳನ್ನು ಪೂಜಿಸಿ ಅವರಿಗೆ ಅರ್ಪಿಸಿ ಫಲಾಹಾರವನ್ನು ಮಾಡಿದರು. ಯಹಿ ವಿಧಿ ಬಾಸರ ಬೀತೆ ಚಾರಿ ರಾಮುನಿ ರಖಿ ನರ ನಾರಿ ಸುಖಾರಿ दुह समाज असि रुचि मन माही बिनुसिय राम फिरब भल नाही सीता राम संग बन बासु कोटि अमरपुर सरिस सुपासु पही हरि लखन राम भई देहि
ಜಹಿ ಗರು ಭಾವ ಬಾಮ ಬಿಧಿತೇಹಿ ದಾಹಿನ ದಯಿನ್ ದಯಿವು ಹೋಯಿ ಜಬ ಸಬಹಿ ರಾಮ ಸಮೀಪ ಬಸಿಯ ಬನತ ಬಹಿ ಮಂದಾಕಿನಿ ಮಜ್ಜನುತಿಹು ಕಾಲ ರಾಮದರಸು ಮುದ ಮಂಗಲಮಾಲ ಅಟನು ರಾಮಗಿರಿ ಬನ ತಾಪಸಧಲ ಅಸನು ಅಮಿಯ ಸಮ ಕಂದ ಮೂಲ ಫಲ ಸುಖ ಸಮೇತ ಸಂಬತ ದುಯಿಸಾತ ಫಲ ಸಮಹೋಹಿನ ಜನಿಯ ಹಿ ಜಾತ. ಈ ವಿಧವಾಗಿ 4 ದಿನಗಳು ಉರುಳಿದವು. ಶ್ರೀರಾಮ ದರ್ಶನದಿಂದ ಎಲ್ಲರೂ ಸುಖಿಗಳಾಗಿದ್ದರು. 2 ಕಡೆಯ ಜನರಿಗೆ ಸೀತಾರಾಮರನ್ನು ಕರೆದೊಯ್ಯದೆ ಮರಳಿ ಹೋಗುವುದಕ್ಕೂ ಮನಸ್ಸಿಲ್ಲ. ಸೀತಾರಾಮರ ಸಂಗಡ ವನದಲ್ಲಿ ಇರುವುದೆಂದರೆ ಕೋಟಿ ಸ್ವರ್ಗಗಳಿಗೆ ಸಮಾನವೆಂದು ತಿಳಿದಿದ್ದರು. ವಿಧಿಯು ವಕ್ರಿಸಿದವರೇ ಸೀತಾಲಕ್ಷ್ಮಣರನ್ನು ಬಿಟ್ಟು ಮನೆಯಲ್ಲಿ ಸಂತೋಷಗೊಳ್ಳುವರು. ದೈವವು ಅನುಕೂಲವಾಗಿದ್ದಾಗ ಮಾತ್ರ ಶ್ರೀರಾಮನೊಡನೆ ವಾಸಿಸುವ ಭಾಗ್ಯವು ಪ್ರಾಪ್ತವಾಗುವುದು. ತ್ರಿಕಾಲಗಳಲ್ಲಿಯೂ ಮಂದಾಕಿನಿಯಲ್ಲಿ ಸ್ನಾನ, ಆನಂದ ಶುಭ ಲಕ್ಷಣ ಸಂಪನ್ನನಾದ ಶ್ರೀರಾಮನ ದರ್ಶನ, ಶ್ರೀರಾಮನ ಪರ್ವತ ಅಂದರೆ ಕಾಮದಗಿರಿಯ ಪ್ರದಕ್ಷಿಣ, ವನಗಳಲ್ಲಿ ತಾಪಸರ ತಾಣಗಳಲ್ಲಿ ಸಂಚಾರ, ಅಮೃತ ತುಲ್ಯ ಕಂದ ಮೂಲ ಫಲ ಭೋಜನ ಇವೆಲ್ಲ ಇರುವಾಗ ಈರೇಳು ಅಂದರೆ 14 ವರ್ಷಗಳು ಬಂದರೆ ಕ್ಷಣದಲ್ಲಿ ನಮಗೆ ತಿಳಿಯದೆ ಕಳೆದು ಹೋದಾವು. ಯಹಿ ಸುಖ ಜೋಗನ ಲೋಗ ಸಬ ಕಹಿ ಕಹಾ ಅಸಭಾಗು ಸಹಜ ಸುಭಾಯ ಸಮಾಜ ತುಹು ರಾಮ ಚರಣ ಅನುರಾಗು. ನಾವು ಇಂತಹ ಸುಖಕ್ಕೆ ಯೋಗ್ಯರಲ್ಲ, ನಮಗಾದರೂ ಇಂತಹ ಭಾಗ್ಯ ಎಲ್ಲಿದೆ ಎಂದು ಎಲ್ಲರೂ ನುಡಿಯುತ್ತಿರುವರು. 2 ಕಡೆಯ ಜನರಿಗೆ ಶ್ರೀರಾಮನ ಚರಣಗಳಲ್ಲಿ ಸಹಜವಾದ ಪ್ರೇಮವು ತುಂಬಿದೆ. ಈ ರೀತಿಯಾಗಿ ಜನಕ ಮಹಾರಾಜರು ಕೂಡ ಚಿತ್ರಕೂಟಕ್ಕೆ ಆಗಮಿಸಿದಾಗ ಅಯೋಧ್ಯೆಯ ಜನರು ಹಾಗೂ ಮಿಥಿಲೆಯ ಜನರು 2 ಸಮಾಜದವರು ಶ್ರೀರಾಮನ ಬಳಿಯಲ್ಲಿ ಕುಳಿತು ಮುಂದೇನು ಮಾಡಬೇಕೆಂಬುದನ್ನು ಆಲೋಚಿಸುತ್ತಿರುವರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्रीराम.